ಈ ಕುರ್ಚಿ ಫೈಟ್ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗುತ್ತಾ ಅನ್ನುವ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಎಐಸಿಸಿ ನಾಯಕರ ಮೌನದ ಬಗ್ಗೆ ಕೈ ಶಾಸಕರಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ಖರ್ಗೆ, ಕೆಸಿ ವೇಣುಗೋಪಾಲ್ ಮೌನಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾಯಕತ್ವ ಬದಲಾವಣೆ ಗೊಂದಲದಲ್ಲಿ ಅಡಕತ್ತರಿಯಲ್ಲಿ ಶಾಸಕರು ಸಿಗಾಕೊಂಡಿದ್ದಾರೆ. ಸಿಎಂ ಬಳಿ ಅನುದಾನವನ್ನ ಕೇಳೋಕೋದ್ರೆ ಡಿಸಿಎಂ ಬೇಸರ ಆಗುತ್ತೆ. ಡಿಕೆ ಶಿವಕುಮಾರ್ ಮನೆಗೆ ಹೋದ್ರೆ ಸಿಎಂಗೆ ಸಿಟ್ಟು ಬರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಸಿಗಾಕಬಿಟ್ಟಿದ್ವಿ ನಾವು. ಅತ್ತದರೆ ಇತ್ತ ಪುಲಿ ಪರಿಸ್ಥಿತಿ ನಮ್ಗೆ. ಐ ಶಾಸಕರು ಒದ್ದಾಡ್ತಾ ಇದ್ದಾರಂತೆ. ಯಾರ ಹತ್ರ ಕೇಳೋದು? ಅಧಿವೇಶನದ ವೇಳೆ ಬೇಸರವನ್ನ ಹಂಚಿಕೊಂಡಿದ್ದಾರೆ ಎರಡೂ ಬಣದ ಶಾಸಕರು. ಎರಡೂ ಕಡೆಯವರಿಗೆ ಲಾಸ್ ಆಗ್ತಾ ಇದೆ. ಸೊ ಈಗ ಪವರ್ ಪಾಯಿಂಟ್ ಅನ್ನೋದು ಒಂದ್ ಕಡೆ ಇಲ್ಲ. ಶಕ್ತಿ ಕೇಂದ್ರ ಅನ್ನುವಂಥದ್ದು ಈಗ ಎರಡು ಕಡೆ ಸ್ಪ್ಲಿಟ್ ಆದಂಗಿದೆ. ಡಿ ಕೆ ಶಿವಕುಮಾರ್ ಒಂದ್ ಕಡೆ, ಸಿದ್ದರಾಮಯ್ಯ ಅವರು ಒಂದ್ ಕಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಈಗ ಅವ್ರಗಳಿಗೆ ಯಾರ ಕಡೆಗೆ ವಾಲ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಊರುಗಳ ಕಡೆ ಮುಖ ತೋರ್ಸಕ್ ಆಗ್ತಾ ಇಲ್ಲ. MLA ಗಳಿಗೆ ಅನುದಾನ ಇಲ್ಲ, ₹1 ಅನುದಾನ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಅವರು ಕೂಡ? ಊರಿನ ಜನ ಪ್ರಶ್ನೆ ಕೇಳ್ತಾರಲ್ಲ, ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ, ಏನಂತ ಉತ್ತರ ಕೊಡ್ತಾರೆ? ಅಯ್ಯೋ ಸುಮ್ನಿರಿ, ನಮ್ಮಲ್ಲಿ ಇನ್ನೂ CM ಚೇಂಜ್ ಆಗ್ತಾರೆ, ಆ ಕನ್ಫ್ಯೂಷನ್ ಅಲ್ಲಿ ಇದೀವಿ, ಆಮೇಲೆ ತರ್ತೀವಿ ಅಂತ ಹೇಳ್ತಾರ. ಹಿಂಗ ಅಂದ್ಕಂಡ್ 3 ವರ್ಷ ಮುಗಿತಾ ಬಂತಲ್ಲ. ರೋಸ್ ಎದ್ದೋಗ್ಬಿಟ್ಟಿದ್ದಾರೆ ಜನಪ್ರತಿನಿಧಿಗಳಂತೂ. ಆಮೇಲೆ ಇದ್ರ ನಡುವೆ ಹೈಕಮಾಂಡ್ ಇದಂತಾರೆ ಹೆಂಗ್ ಗೊತ್ತಾ? ಜಾಣ ಕುರುಡುತನ ಅಂತಾರೆ ಇದನ್ನ. ಗೊತ್ತೇ ಇಲ್ಲ ಅವ್ರಿಗೆ ಅಂತಲ್ಲ. ರಾಜ್ಯದಲ್ಲಿ ಹತ್ತುರಿತಾರೋ ಬೆಂಕಿ ಗೊತ್ತಿಲ್ವಾ ಅವರಿಗೆ? ಗೊತ್ತಿರುತ್ತೆ, ಬಟ್ ಅದನ್ನ ಆರಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇಲ್ಲ. ಹೆಜ್ಜೆನಿಗೆ ಒಂದು ಕಲ್ಲು ಹೊಡಿಯೋ ಕೆಲಸ ಆಗ್ಬಿಡುತ್ತೆ ಈಗ. ಹಿಂಗೆಲ್ಲಾರು ಮಾಡ್ಬಿಟ್ರೆ ಅವ್ರ ಕಡೆ ವಾಲದ ಇವ್ರ ಕಡೆಗೆ ವಾಲದ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಖರ್ಗೆ, ವೇಣುಗೋಪಾಲ್ ಅವ್ರು ಮೌನ ವಹಿಸಿದ್ದಾರೆ ಅಂದ್ರೆ ಅಲ್ಲಿ ಗಾಂಧಿ ಕುಟುಂಬದಿಂದ ಏನು ಸಿಗ್ನಲ್ ಸಿಗ್ತಾ ಇಲ್ವಲ್ಲ. ಇವ್ರು ಏನ್ ಮಾತಾಡ್ತಾರೆ? ಅವ್ರೇನು ಹೇಳ್ದಲೆ ರಿಮೋಟ್ ಅವ್ರ ಹತ್ರ ಇದೆ, ಅವರೇ ಪ್ರೆಸ್ ಮಾಡಬೇಕು. ಅಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿಂದ ಏನಾದರೂ ಮಾತು ಹೊರಗೆ ಬರ್ಬೋದು ಬಾಯಿಂದ. ಆಮೇಲೆ ಇದೇ ಪ್ರಾಬ್ಲಮ್ ಯಾರಿಗೆ ಹೇಳಿ? ನಮ್ಗಳಿಗೆ. ನಮ್ಮೂರಲ್ಲಿ ಏನಾದರೂ ಕೆಲಸ ಆಗಿಲ್ಲ, ಯಾರನ್ನ ಕೇಳ್ತೀವಿ? MLA ಕೇಳ್ತೀವಿ. MLA ಏನು ಮಾಡ್ತಾರೆ? ಅವ್ರ ಮನೆಯಿಂದ ದುಡ್ಡು ತಂದು ಹಾಕ್ತಾರ? ಇಲ್ಲ. ಅನುದಾನದ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಹಿಂಗ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಒಂದು ಡಿಸಿಷನಿಗೆ ಬಂದ್ಬಿಡ್ಬೇಕು, ನೀವೇ ಮುಂದುವರಿರಿ, ಇಲ್ಲ ಅವ್ರಿಗೆ ಕೊಡಿ, ಹೇಳ್ದಂಗೆ ಅವ್ರಿಗೆ ಕೊಡಿ. ಇಂಥ ಗಟ್ಟಿತನ ಇಲ್ವ ಹೈಕಮಾಂಡ್ನಲ್ಲಿ? ಈ ಪ್ರಶ್ನೆ ಮೂಡ್ತಾ ಇದೆ ಪದೇ ಪದೇ. ಎಐಸಿಸಿ ಮೌನ ವಹಿಸಿದೆ. ಶಾಸಕರಿಗಿದು ಚಿಂತೆಗೀಡು ಮಾಡ್ತಾ ಇದೆ. ಇತ್ತ ದರಿ ಅತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿ ಶಾಸಕರುಗಳಿಗೆ. ಇದರ ನಡುವೆ ನೀವು ಲೆಕ್ಕ ಹಾಕಿ, ಕಾಂಗ್ರೆಸ್ ಅವ್ರದ್ದೇ ಹಿಂಗೆ ಅಂದ್ರೆ ಇನ್ನ ಬೇರೆ ಪಕ್ಷದ MLA ಕತೆ ಹೇಳಿ. ಅವ್ರ ಹತ್ಲಕ್ಕೆ ಸುಮ್ಮನಾಗ್ಬಿಟ್ಟಿದ್ದಾರೆ ಇದಾಗದೇ ಇರೋ ಕೆಲಸ ಅಂತ. ರಾಜ್ಯದಲ್ಲಿ ಕುರ್ಚಿ ಕದನ ಮುಂದುವರಿತಲೇ ಇದೆ. ಇಲ್ಲಿ ತನಕ ಸ್ವಲ್ಪ ಸೈಲೆಂಟ್ ಆಗಿತ್ತು, ಕಾರಣ ಬ್ಯುಸಿ ಆಗ್ಬಿಟ್ಟಿದ್ರು. ಜಂಟಿ ಅಧಿವೇಶನ ಮುಗಿಲಿ ಅಂತ. ಈಗ ನೋಡಿ, ಇದೊಂದು ತಿಂಗಳು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಹೋಗುತ್ತೆ. ಬಾ ಅಂದ್ರೆ ಮಾರ್ಚ್ ಬಂದೇ ಬಿಡುತ್ತೆ. ಸ್ಟೇಟ್ ಬಜೆಟ್ ಮಂಡನೆ ಮಾಡಬೇಕು, ಅದ್ರಲ್ಲಿ ಬ್ಯುಸಿ ಆಗ್ತಾರೆ. 100ಕ್ಕೆ 99 ಭಾಗ ಈಗ ಸಿದ್ದರಾಮಯ್ಯ ಅವರೇ ಈ ಬಜೆಟ್ ಅನ್ನ ಮಂಡಿಸ್ತಾರೆ. ಅದಾದ್ಮೇಲೆ ಹೆಂಗೆ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ರೀಶಫಲ್ ಅನ್ನೋದು ಬರುತ್ತೆ. ಅದು ಯಾರ ನೇತೃತ್ವದಲ್ಲಾಗುತ್ತೆ? ಸೊ ಅಲ್ಲಿಗೆ ಡಿಸಿಷನ್ ಕ್ಲಿಯರ್. ಯಾರ ನೇತೃತ್ವದಲ್ಲಿ ರೀಶಫಲ್ ಆಗುತ್ತೆ ಅವರು CM ಅಂತ. ಸಿದ್ದರಾಮಯ್ಯ ಅವರ ಮುಖಾಂತರವೇ ಆಗೋದಾದ್ರೆ ಅವರೇ ಮುಂದುವರಿತಾರೆ. ಅದಕ್ಕೆ ಬಿಡ್ತಾ ಇಲ್ವಲ್ಲ DCM DK ಶಿವಕುಮಾರ್. ಎಷ್ಟೇ ಪಟ್ಟನ್ನ ಉಡದ ಪಟ್ಟು ಅಂತಾರೆ ಗೊತ್ತಾ, ಬಿಡ್ಸಕ್ಕೆ ಆಗಲ್ಲ. ಆ ರೀತಿಯ ಪಟ್ಟನ್ನ ಸಿದ್ದರಾಮಯ್ಯ ಅವರು ಅಲ್ಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು, ಅತೃಪ್ತರು ಜಾಸ್ತಿ ಇದ್ದಾರೆ, ಅವ್ರಿಗೆ ಸಮಾಧಾನ ಮಾಡಬೇಕು ಅಂತ. DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಇವರು ಅಂಥದ್ದೇ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಸೊ ಹೈಕಮಾಂಡ್ ಕೇಳಿಯೂ ಕೇಳದಂತೆ, ನೋಡಿಯೋ ನೋಡದಂತೆ, ಕಂಡು ಕಾಣದಂತೆ ವರ್ತಿಸ್ತಾ ಇದೆ. ಇಷ್ಟೇ ಆಗ್ತಾ ಇರೋದು. ಇದರ ನಡುವೆ ಅಭಿವೃದ್ಧಿ ಯಾರಿಗೆ ಕೇಳೋಣ, ಅನುದಾನ ಯಾರಿಗೆ ಕೇಳೋಣ, ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ಬೇಕಾ, DK ಶಿವಕುಮಾರ್ ಮನೆಗೆ ಹೋಗ್ಬೇಕಾ? ಮತ್ತಷ್ಟು ಮಾಹಿತಿ ನನ್ನ ಕಲಿಗ ವೀರೇಶ್ ನೀಡ್ತಾರೆ. ವೀರೇಶ್, ಇದು ಅತ್ತದರಿ ಇತ್ತ ಪುಲಿಯ ಪರಿಸ್ಥಿತಿ. ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿಯೇ ಹಿಂಗಾದ್ರೆ ವಿರೋಧ ಪಕ್ಷದ MLA ಪರಿಸ್ಥಿತಿ ಹೆಂಗೆ? ಅನುದಾನ, ಅಭಿವೃದ್ಧಿ, ಈ ಕುರ್ಚಿ ಕಿತ್ತಾಟದ ನಡುವೆ ಪೂರ್ತಿ ಮಂಕಾಗಿ ಹೋಗ್ತಾ ಇದೆಯಲ್ಲ, ಏನ್ ಮಾಡೋದು? ಖಂಡಿತವಾಗೂ ವಿದ್ಯಾ, ನೀವು ಹೇಳ್ದ ಪರಿಸ್ಥಿತಿನೇ ಇವತ್ತು ಕಾಂಗ್ರೆಸ್ ಶಾಸಕರದ್ದು ಆಗಿರಬಹುದು. ಯಾಕಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ಬಂದ್ರೂ ಸಹ ಶಾಸಕರ ನಿರೀಕ್ಷೆಗಳು ಮಾತ್ರ ಈಡೇರ್ತಾ ಇಲ್ಲ ಅಂತ ಹೇಳ್ಬಹುದು. ಯಾಕಂತಂದ್ರೆ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರ
ಸಾಕಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಶಾಸಕರುಗಳು ಅನುದಾನ ಆಗಿರ್ಬೋದು, ಕ್ಷೇತ್ರದ ಸಮಸ್ಯೆಗಳಾಗಿರ್ಬೋದು, ಅಧಿಕಾರಿಗಳ ವರ್ಗಾವಣೆ ಆಗಿರ್ಬೋದು ಮತ್ತು ವಿಶೇಷ ಅನುದಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರ ಹತ್ರ ಹೋಗೋಣ, ಯಾರ ಹತ್ರ ಹೇಳಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋಣ ಅನ್ನೋ ಒಂದು ಇಕ್ಕಟ್ಟಿಗೆ ಸಿಲ್ಕೊಂಡಿರುವಂತದ್ದು. ಯಾಕಂತಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಳಿ ಹೋದ್ರೆ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರುಗಳಿಗೆ ಸಿಟ್ಟು. ಸಿಎಂ ಸಿದ್ದರಾಮಯ್ಯನವರ ಬಳಿ ಹೋಗಿ ಅನುದಾನವನ್ನ ಕೇಳಿದ್ರೆ ನೀವು ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ದೀರಾ ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಟ್ಟು. ಇವರಿಬ್ಬರನ್ನು ಬಿಟ್ಟು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೋದ್ರೆ ಅದಕ್ಕೆ ಇನ್ನೊಂದು ರೀತಿಯಾದಂತ ಮಾತು. ಹೀಗಾಗಿ ಕಾಂಗ್ರೆಸ್ ಶಾಸಕರುಗಳು ಅಕ್ಷರಶಃ ಇದೀಗ ಇಕ್ಕಟ್ಟಿಗೆ ಸಿಲ್ಕೊಂಡಿರುವಂತದ್ದು. ಹೀಗಾಗಿನೇ ಕಾಂಗ್ರೆಸ್ ಶಾಸಕರುಗಳು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಮಧ್ಯ ಪ್ರವೇಶವನ್ನ ಮಾಡಲೇಬೇಕು, ಈ ಇತ್ಯರ್ಥ ಪಡಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಸಾಕಷ್ಟು ದಿನಗಳಿಂದನೂ ಸಹ ಮಾಡ್ತಾ ಇದ್ರು ಸಹ ಹೈಕಮಾಂಡ್ ಮಾತ್ರ ಸಾಕಷ್ಟು ಮೌನವನ್ನ ವಹಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿದ ಬಳಿಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಆಶಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿತ್ತು. ಅವರು ಸಹ ಸಾಕಷ್ಟು ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಇದೀಗ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಮೌನವನ್ನ ತಾಳಿರುವ ಹಿನ್ನೆಲೆಯೇ ಇದೀಗ ಕಾಂಗ್ರೆಸ್ ಶಾಸಕರುಗಳು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ವೀರೇಶ್.